ಕಪಿಲಜಟಿನಗುಂ ಶಿಖಾಮುದ್ಯೋತಧಾರಿಣಂ ವೃಷಸ್ಕಂದಸಮಾರೂಢಮುಮಾದೇಹಾರ್ಧಧಾರಿಣಂ ಅಮೃತೇನಾಪ್ಲುತಂ ಹೃಷ್ಟದಿವ್ಯಭೋಗಸಮನ್ವಿತಂ ದಿಗ್ದೇವತಾ ಸಮಾಯುಕ್ತಂ ಸುರಾಸುರನಮಸ್ಕೃತಂ ನಿತ್ಯಂಚ ಶಾಶ್ವತಂ ಶುಭ್ರಂ ಧ್ರುವಮಕ್ಷರಮವ್ಯಯಂ ಸರ್ವವ್ಯಾಪಿನಮೀಶಾನಂ ರುದ್ರಂ ವೈ ವಿಶ್ವರೂಪಿಣಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ತೃಪ್ತಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವೃಷಭ ರಾಶಿ ಹೇಗಿದೆ, ವೃಷಭ ರಾಶಿಯವರಿಗೆ ಜೂನ್ ಮಾಸದಲ್ಲಿ ಅನ್ನುವಂಥದ್ದನ್ನು ಈ ವಿಡಿಯೋಲಿ ನಾವು ಭಾಳ ಸ್ಪಷ್ಟವಾಗಿ ನೋಡೋಣ. ಬದಲಾವಣೆಗಳು ಮನುಷ್ಯನ ಜೀವನದಲ್ಲಿ ಸಹಜ. ಕುರಿತಾದಂಥ ಬದಲಾವಣೆಗಳು ನಮಗೆ ಪಾಸಿಟಿವ್ ಆಗಬೇಕು, ಅಂದರೆ ಸಂತೋಷವಾಗಬೇಕು, ಸಮಸ್ಯೆಗಳನ್ನುವಂಥದ್ದು ನಿವೃತ್ತಿಯಾಗಿ ಸಂತೋಷದ ಜೀವನ ಪ್ರಾಪ್ತಿಯಾಗಬೇಕು ಅನ್ನುವಂಥದ್ದೇ ನಮ್ಮ ಮೂಲ ಉದ್ದೇಶ. ಕಷ್ಟಗಳು ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತಾ ಅನ್ನುವಂತಹ ಪ್ರಶ್ನೆಗಳನ್ನು ನಮ್ಮಲ್ಲಿ ನಾವು ಹಾಕ್ಕೊಳ್ತಾ ಇರ್ತೀವಿ. ಆದರೆ ಸಮಸ್ಯೆಗಳು ಎಷ್ಟೇ ದೊಡ್ಡದಾದರೂ ಕೂಡ ಅದನ್ನು ಎದುರಿಸಬೇಕು ಅನ್ನುವಂಥದ್ದು ನಮ್ಮ ಹಿರಿಯರು, ನಮ್ಮ ಋಷಿಮುನಿಗಳು ನಮಗೆ ಹೇಳಿಕೊಟ್ಟಂಥ ದಾರಿ. ಮರಣ ಸಂಭವಿಸುವವರೆಗೂ ಕಷ್ಟವನ್ನು ಎದುರಿಸು, ನೀ ಜಯ ಪಡುವೆ ಅಂತ ಹೇಳಿ ಪುರಂದರದಾಸರು ಹೇಳ್ತಾರೆ. ಹಾಗೆ ನಮಗೆ ವಿಶೇಷವಾದಂಥ ಒಂದು ಸಂದರ್ಭ ಈ ಒಂದು ಜೂನ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಮಾಸ ಭವಿಷ್ಯದಲ್ಲಿ ಯಾವುದೇ ಕಷ್ಟಗಳು ಬಂದರೂ ಅದನ್ನು ದೂರ ಮಾಡ್ಕೋತೀರಾ, ಜಯ ಅನ್ನುವಂಥದ್ದು ನಿಮಗಿದೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಈ ಮೂಲಕ ಪ್ರಾರಂಭ ಮಾಡಿದೆ. ಸರಿ, ಹಾಗಾದರೆ ಹೇಗಿದೆ ವೃಷಭ ರಾಶಿಯವರಿಗೆ ಈ ಜೂನ್ ತಿಂಗಳು? ನೋಡಿ, ಜೂನ್ 1ನೇ ತಾರೀಕು ವೃಷಭ ರಾಶಿಯವರಿಗೆ ಕುಜ 12ನೇ ಮನೆಗೆ ಬರ್ತಾ ಇದ್ದಾರೆ. ಕುಜ ನಿಮಗೆ ಸಪ್ತಮಾಧಿಪತಿ ಹಾಗೂ ವ್ಯಯಾಧಿಪತಿ, ಅಂದರೆ ವಿವಾಹ, ಕಳತ್ರ, ಸ್ಥಾನಾಧಿಪತಿ ಹಾಗೂ ನಷ್ಟ, ವ್ಯಯ, ವಿದೇಶಿ ಪ್ರಯಾಣ, ಋಣ, ರೋಗ ಇವೆಲ್ಲಕ್ಕೂ ಅಧಿಪತಿ ಆಗಿಬಿಡ್ತಾರೆ. ಅಂಥ ಅಧಿಪತಿಯ ಸ್ಥಾನದಲ್ಲಿ ಉಳಿದಿರ್ತಕ್ಕಂಥ ಕುಜ ಪರಿಪೂರ್ಣವಾಗಿ ಜೂನ್ ತಿಂಗಳು ಪೂರ್ತಿ 12ನೇ ಮನೆಯಲ್ಲೇ ಇರ್ತಾರೆ. ಈ 12ನೇ ಮನೆಯಲ್ಲಿ ಕುಜ ಇದ್ದರೆ ಏನು? ಭೂಮಿ ನಷ್ಟ, ಅಂದರೆ ಭಯ ಪಡೋ ಅವಶ್ಯಕತೆ ಇಲ್ಲ. ನೀವು ಭೂಮಿಯನ್ನು ನಷ್ಟ ಅಂದರೆ ನಿಮ್ಮ ಹೆಸರಲ್ಲಿರ್ತಕ್ಕಂಥ ಭೂಮಿಯನ್ನು ಮಾರಿ ಮತ್ತೊಂದು ಕಡೆ ಇನ್ನೊಂದು ಭೂಮಿಯನ್ನು ತಗೊಳ್ಳುವಂಥದ್ದು. ಒಂದು 10 ರೂಪಾಯಿ ಬೆಲೆ ಬಾಳಿರ್ತಕ್ಕಂಥ ಭೂಮಿಯನ್ನು ಮಾರಿ 15 ರೂಪಾಯಿ ಅಥವಾ 20 ರೂಪಾಯಿ ಬೆಲೆ ಬಾಳುವ ಭೂಮಿಯನ್ನು ಖರೀದಿ ಮಾಡುವಂಥ ಯೋಗ. ಆಮೇಲೆ ಭೂಮಿಯಿಂದ ಹೆಚ್ಚು ಲಾಭವನ್ನು ಗಳಿಸುವಂತಹ ಯೋಗ ಇರುತ್ತೆ. ಜೊತೆಗೆ ವಿದೇಶಿ ಪ್ರಯಾಣ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ. ಹೆಚ್ಚಿಗೆ ಹೇಳಬೇಕಾದ್ರೆ 12ನೇ ಮನೆ ಕುಜ ಇದ್ದರೆ ಕುಜದೋಷ, ಬಟ್ ಸ್ವಾಭಾವಿಕ ಪರಿಹಾರ. ಕಾರಣ ಕುಜ ಸ್ವಕ್ಷೇತ್ರ. ವಿವಾಹದ ವಿಚಾರದಲ್ಲಿ ನಡೆಯುತ್ತೆ, ತುಂಬ ವಿಳಂಬ, ಜಾಡ್ಯತನ, ಸೋಂಬೇರಿತನ, ಸ್ಪೀಡಾಗಿ ಕೆಲಸಗಳಾಗಲ್ಲ ವಿವಾಹದ ಕೆಲಸ. ಹಾಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು ಹೊಸದಾಗಿ ಶುರು ಮಾಡಬೇಡಿ, ಇರೋದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಇನ್ನು 7ನೇ ಮನೆ ಬಹಳ ಬಲಿಷ್ಠವಾದ ಸ್ಥಾನ. ಸತಿಪತಿಗಳ ಮಧ್ಯೆ ಸಣ್ಣ ಪುಟ್ಟ ವೈಮನಸ್ಯಗಳು ಬರ್ಬೋದು. ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತ ನಾವು ಗಾದೆ ಕೇಳಿದ್ದೀವಲ್ಲ, ಹಾಗೆ ಸಣ್ಣ ಸಣ್ಣ ಸಮಸ್ಯೆಗಳು ಬಂದು ಅದು ನಿಮ್ಮ 4 ಗೋಡೆಗಳನ್ನು ದಾಟದೇನೆ ಆ ಸಮಸ್ಯೆಗಳನ್ನು ಸರಿ ಮಾಡ್ಕೋತೀರ. ಪ್ರೀತಿ ಅನ್ನುವಂಥದ್ದು ಭಾಳ ಮುಖ್ಯ, ಗಂಡ ಹೆಂಡತಿ ಮಧ್ಯದಲ್ಲಿ ಸದಾ ಇರಬೇಕು. ಹಾಗಾಗಿ ಕುಜ 12ನೇ ಮನೆ ಇದ್ದಾಗ ಸಣ್ಣ ಪ್ರಮಾಣದ ದೋಷ ಬರುತ್ತೆ. ಅದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ವೃಷಭ ರಾಶಿಯವರಿಗೆ ಸುಬ್ರಹ್ಮಣ್ಯ ಶ್ಲೋಕಗಳನ್ನು ಹೇಳ್ಕೊಳ್ಳುವಂಥದ್ದು. ತತ್ಪುರುಷಾಯ ವಿದ್ಮಹೇ ಮಹಾಸೇನಾಯ ಧೀಮಹಿ ತನ್ನ ಷಣ್ಮುಖಃ ಪ್ರಚೋದಯಾತ್. ಓಂ ಶ್ರೀ ಸುಬ್ರಹ್ಮಣ್ಯಾಯ ನಮಃ. ಹೀಗೆ ಸುಬ್ರಹ್ಮಣ್ಯ ಗಾಯತ್ರಿಯನ್ನು ಹೇಳಿಕೊಂಡು ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡುವಂಥದ್ದು ಈ ಜೂನ್ ತಿಂಗಳು ಪೂರ್ತಿ ನಿಮಗೆ ಅತ್ಯವಶ್ಯಕ. ಇನ್ನು ನಿಮ್ಮ ರಾಶಿ, ವೃಷಭ ರಾಶಿಗೆ ಅಧಿಪತಿ ಆದಂಥ ಶುಕ್ರ, 2ನೇ ವಿಚಾರ. ಜೂನ್ 12ನೇ ತಾರೀಕು ಶುಕ್ರ ತನ್ನ ಬದಲಾವಣೆಯನ್ನು ಪ್ರಾರಂಭ ಮಾಡಿ ಮುಂದಿನ ರಾಶಿಗೆ ಪ್ರವೇಶವಾಗ್ತಾ ಇದ್ದಾರೆ. ನಿಮ್ಮ ರಾಶಿಯಾಧಿಪತಿ 2ನೇ ಮನೆಗೆ ಬರ್ತಾ ಇದ್ದಾರೆ.
ಹಾಗೂ ನಿಮ್ಮ ಋಣರೋಗ ಶತ್ರುಸ್ಥಾನಾಧಿಪತಿ 2ನೇ ಮನೆಗೆ ಬರ್ತಾ ಇದ್ದಾರೆ. 2ನೇ ಮನೆ ಯಾರದ್ದು? ಬುಧನದ್ದು. ಬುಧ ಮತ್ತು ಶುಕ್ರರು ತ್ರಿಕೋಣಾಧಿಪತಿಗಳು, ಹಾಗಾಗಿ ಮಿತ್ರರು. ಶುಕ್ರ ಯಾರ ಮನೆಗೆ ಬಂದ? ಮಿತ್ರನ ಮನೆಗೆ ಬಂದ. ಇಷ್ಟು ದಿನ ಸ್ವಕ್ಷೇತ್ರದಲ್ಲಿದ್ದಂಥ ಶುಕ್ರ 12ನೇ ತಾರೀಕು 12ನೇ ತಾರೀಕಿನವರೆಗೂ ಯೋಗ, ವೃಷಭ ರಾಶಿಯವರಿಗೆ ತುಂಬ ಯೋಗ, 80 ರೂಪಾಯಿ ಯೋಗ. 12ನೇ ತಾರೀಕು ನಂತರ 60 ರೂಪಾಯಿ ಯೋಗ ಅಷ್ಟೇ. ತುಂಬ ದೊಡ್ಡ ಬದಲಾವಣೆಗಳು ಏನೂ ಇಲ್ಲ, 20 ರೂಪಾಯಿ ಕಡಿಮೆ ಅಷ್ಟೇ. 2ನೇ ಮನೆಗೆ ಶುಕ್ರ ಬಂದರೆ ಏನು ಫಲ? ಅಯ್ಯೋ ಭಾಳಷ್ಟು ಫಲ ಇದೆ ಬಿಡಿ. 2ನೇ ಮನೆಗೆ ಶುಕ್ರ ಬಂದರೆ ಹೇಳುತ್ತೆ, ಅದು ಫಲದೀಪಿಕೆ ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂದರೆ, ಶ್ಲೋಕವನ್ನು ವಿವರಿಸುತ್ತಾ ನಾನು ಒಂದೊಂದಕ್ಕೂ ಯಾಕೆ ಗ್ರಂಥದ ಆಧಾರ ಕೊಡ್ತೀನಿ ಅಂತಂದರೆ, ನಾವೇನೂ ಬರೆದಿಲ್ಲ, ದಡ್ರು, ನಮ್ಮ ಹಿರಿಯರು ಭಾಳ ಬುದ್ಧಿವಂತರು. ತನೋ ಸುತನ ದುರ್ಕ್ರಿಯಂ ಸುಖಿನೇವ ದೀರ್ಘಾಯುಷಂ ಕರೋತಿ ಕವಿರಯಥರ್ಗ ಕವಿನೇಮ ವ್ಯತ್ವಂ ವಿದಾರ ಸುಖದ ಸಂಪದಂ ಕೃಪಣ ಪ್ರಿಯಂ ವಿಕ್ರಯೇ ಸುವಾಹನ ಸುಮಂದಿರಾಭರಣ ವಸ್ತ್ರ ಸುಗಂಧಂ ಸುಖೇ ಹೇಳುತ್ತೆ. ದ್ವಿತೀಯದಲ್ಲಿ ಶುಕ್ರನಿದ್ದರೆ ಸೋನ್ಸೋ ಅಂತ ಲಿಸ್ಟ್ ಕೊಡುತ್ತೆ. ಏನೇನು? ತುಂಬ ಚೆನ್ನಾಗಿ ಒಳ್ಳೆ ಕವಿತ್ವ ಜಾಸ್ತಿ ಚೆನ್ನಾಗಿರುತ್ತೆ, ಚೆನ್ನಾಗಿ ಹಾಡ್ತೀರಾ, ಚೆನ್ನಾಗಿ ಹಾಸ್ಯ ಮಾಡ್ತೀರಾ, ತುಂಬ ಚೆನ್ನಾಗಿ ಅಭಿವೃದ್ಧಿಯನ್ನು ಕಾಣ್ತೀರಾ, ಧನ ಅಭಿವೃದ್ಧಿ ಆಗುತ್ತೆ, ವೈಭವೋಪೇತವಾದಂಥ ಜೀವನ, ಸುಸಂಪನ್ನ ಭರಿತವಾಗಿರತಕ್ಕಂಥ ಸಮೃದ್ಧಿಯಾದಂಥ ಪರಿಕಲ್ಪನೆ, ಹಾಗೂ ಸುವಾಹನ ಅಂದರೆ ವಾಹನ ಯೋಗ, ಮತ್ತು ಮಂದಿರಾನಿ ಅಂದರೆ ಮಂದಿರಗಳಿಗೆ ಹೋಗಿ ದರ್ಶನ ಮಾಡುವಂಥದ್ದು, ಸು ಆಭರಣಾನಿ ಆಭರಣಗಳ ಕೊಳ್ಳುವಂಥದ್ದು, ಸುವಸ್ತ್ರಂ ಅಂದರೆ ಒಳ್ಳೆ ವಸ್ತ್ರಗಳನ್ನು ಕ್ರಯ ಅಂದರೆ ತಗೊಳ್ಳುವಂಥದ್ದು, ವಿಕ್ರಯ ಕ್ರಯ ಮಾಡುವಂಥದ್ದು, ಬಿಸ್ನೆಸ್ಗೂ ಬರುತ್ತೆ. ಸುಗಂಧಂ ಸುಖೇ, ಸುಗಂಧ ಅಂದರೆ ಗಂಧ ಅಂದರೆ ಒಳ್ಳೆ ವಾಸನೆ, ಸುಗಂಧ ವಾಸನೆ ಅಂತ ಒಳ್ಳೆ ಪರ್ಫ್ಯೂಮ್ಸ್ ತೊಗೊಳ್ಳೋದು. ಹೀಗೆ ಅದನ್ನು ನಾವು ಈ ಥರ ತೊಗೊಳ್ಬೇಕು. ಹಿಂದಿನ ಕಾಲದಲ್ಲಿ ಗಂಧ ಹಚ್ಕೋತಾ ಇದ್ದಾರೆ ಮೈಯೆಲ್ಲ, ಗಮ್ ಅಂತಿರಲಿ ಅಂತೇಳಿ, ಆರೋಗ್ಯ ಇರಲಿ ಅಂತ. ಈಗಿನ ಕಾಲದಲ್ಲಿ ಗಮ್ ಅಂತಿರಲಿ ಅಂತ ನೀವು ಡಿಯೋಡ್ರೆಂಟು ಸೆಂಟನ್ನು ಯೂಸ್ ಮಾಡ್ತೀರಾ, ಬಟ್ ಆರೋಗ್ಯಕ್ಕೆ ಹಾನಿಕರ, ನೋಡ್ಕೊಳ್ಳಿ. ಹೀಗೆ ಶುಕ್ರ 2ನೇ ಮನೆಯಲ್ಲಿದ್ದಾಗ ಈ ಫಲಗಳನ್ನು ಕೊಡ್ತಾನೆ. ಹಾಗೆ ನಿಮ್ಮ ಋಣ ಸ್ವಲ್ಪ ಸಾಲಬಾಧೆ ಕಡಿಮೆ ಆಗಿ, ರೋಗ ಬಾಧೆ ಕಡಿಮೆ ಆಗಿ, ಶತ್ರು ಬಾಧೆ ಕಡಿಮೆ ಆಗಿ, ನಿಮ್ಮ ಶರೀರ ಒಂದು ಸ್ವಲ್ಪ ಬಲಿಷ್ಠವಾಗುವುದರಲ್ಲಿ ಸಂದೇಹನೇ ಇಲ್ಲ. ಜೂನ್ ತಿಂಗಳಲ್ಲಿ ಶುಕ್ರನಿಂದ ಒಳ್ಳೆ ಫಲ ಆಯಿತು. 3ನೇ ವಿಚಾರ ಏನಾಯಿತು? 14ನೇ ತಾರೀಕು ರವಿ ನಿಮ್ಮ ರಾಶಿಯಿಂದ ಮುಂದಿನ ರಾಶಿಗೆ ಹೋಗಿ 2ನೇ ಮನೆಗೆ ಬರ್ತಾರೆ, ನಿಮಗೆ ಸುಖಾಧಿಪತಿ. ಜೂನ್ 12ರ ತನಕ ಸುಖಾಧಿಪತಿ ನಿಮ್ಮ ಮನೆಯಲ್ಲಿದ್ದರೆ ಶತ್ರುನೇ. ಶುಕ್ರನಿಗೆ ಸೂರ್ಯ ಬಂದು ಶತ್ರು. ಸೂರ್ಯ ನಿಮ್ಮ ಮನೆಯಲ್ಲಿದ್ದಾಗ ಅಷ್ಟು ಬಲ ಅಲ್ಲ. ಅದೇ 12ನೇ ತಾರೀಕು ಆದಮೇಲೆ 2ನೇ ಮನೆಗೆ ಹೋದರೆ ಸುಖಾಧಿಪತಿ ದ್ವಿತೀಯದಲ್ಲಿದ್ದರೆ, ಅದು ಮಿತ್ರನ ಮನೆಯಲ್ಲಿದ್ದರೆ, ಬುಧಾದಿತ್ಯ ಯೋಗದಲ್ಲಿದ್ದರೆ ಏನು ಫಲ? ಸುಖಗಳನ್ನು ಹೆಚ್ಚಾಗಿ ಅನುಭವಿಸ್ತೀರಾ. ಏನೇನು ಸುಖ ಹಾಗಾದರೆ? ಒಳ್ಳೆ ಹಾಸಿಗೆ ಮೇಲೆ ಮಲ್ಕೊಳ್ಳುವಂಥದ್ದು ಸುಖ, ಒಳ್ಳೆ ಸೋಫಾ ಮೇಲೆ ಕೂತ್ಕೊಳ್ಳುವಂಥದ್ದು ಸುಖ, ಒಳ್ಳೆ ಕಾರಲ್ಲಿ ಮೆತ್ತಿಗೆ ಡ್ರೈವಿಂಗ್ ಮಾಡಿಕೊಂಡು ಆರಾಮಾಗಿ, ಅಥವಾ ಡ್ರೈವಿಂಗ್ ಸೀಟಲ್ಲದೆ ಓನರ್ ಸೀಟಲ್ಲೋ ಹಿಂದ್ಗಡೆ ಕೂತ್ಕೊಂಡು ರೆಸ್ಟ್ ತೊಗೊಂಡು ಪ್ರಯಾಣ ಮಾಡುವಂಥದ್ದು ಒಂದು ಸುಖ. ಈ ಥರ ಸುಖಗಳನ್ನು ಹೆಚ್ಚು ನೀವು ಪಡಿತೀರಾ. ಅದಲ್ಲದೆ ದೇವರ ಪೂಜೆ ಮಾಡುವಂಥದ್ದೊಂದು ಸುಖ, ದೇವರನ್ನು ದರ್ಶನ ಮಾಡುವಂಥದ್ದು ಒಂದು ಸುಖ, ಒಳ್ಳೆಯ ಆಹಾರವನ್ನು ಸೇವಿಸುವಂಥದ್ದೊಂದು ಸುಖ. ಈ ಥರದೆಲ್ಲ ಸುಖಗಳಿಗೆ ನೀವು ಭಾಜನರಾಗ್ತೀರಾ. ತಂದೆಯಿಂದ ಆಶೀರ್ವಾದ ಹೆಚ್ಚಾಗಿರುತ್ತೆ, ತಂದೆಯ ಸಪೋರ್ಟ್ ಸಹಕಾರ ಸಿಗುತ್ತೆ. ಗುರುಗಳೇ ನನ್ನ ತಂದೆ ಇಲ್ಲ ತೀರೋಗ್ಬಿಟ್ಟಿದ್ದಾರೆ, ಅವರ ಆಶೀರ್ವಾದ ಸಿಗುತ್ತೆ. ತಂದೆ ಮಾಡಿಟ್ಟಂಥ ಆಸ್ತಿಯಿಂದ ಯೋಗ ಸಿಗುತ್ತೆ, ತಂದೆ ಮಾಡಿದ ಮನೆಯಲ್ಲಿ ನಿಮಗೆ ಅಭಿವೃದ್ಧಿ ಕಾಣುತ್ತೆ. ಹೀಗೆಲ್ಲ ಹೇಳ್ಬೋದು ನಾವು. ಇನ್ನು 14ನೇ ತಾರೀಕು 4ನೇ ವಿಚಾರ, 14ನೇ ತಾರೀಕು ಬುಧ ನಿಮ್ಮ ರಾಶಿಯಿಂದ ಮುಂದಿನ ರಾಶಿಗೆ ಅಂದರೆ ತನ್ನ ಸ್ವಕ್ಷೇತ್ರಕ್ಕೆ ಭದ್ರಯೋಗಕ್ಕೆ ಬರ್ತಾರೆ. ನಿಮಗೆ ದ್ವಿತೀಯ ಮತ್ತು ಪಂಚಮಾಧಿಪತಿ. ಹಾಗಾಗಿ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ, ವೃಷಭ ರಾಶಿಯವರಿಗೆ ಜೂನ್ ತಿಂಗಳು ಭಾಳಷ್ಟು ಶುಭ ಫಲ. ಜೊತೆಗೇನಪ್ಪ ಅಂತಂದರೆ ಒಂದು ಉಲ್ಲಾಸ ಜೀವನ, ವಿಲಾಸಿ ಜೀವನ, ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ, ಪೂರ್ವ ಪುಣ್ಯವನ್ನು ಅನುಭವಿಸುವಂಥದ್ದು, ಹೆಣ್ಣು ಗಂಡು ಸುಖ ಸಂಸಾರವನ್ನು ಮಾಡುವಂಥದ್ದು, ಸುಖ ಭೋಗವನ್ನು ಮಾಡುವಂಥದ್ದು, ಅಂದಕ್ಕೆ ಹೆಚ್ಚು ಆಕರ್ಷಣೆ ಕೊಡುವಂಥದ್ದು, ಅಂದಕ್ಕೆ ಹೆಚ್ಚು ಮಹತ್ವವನ್ನು ಕೊಡುವಂಥದ್ದು, ನೀಟ್ ಆ್ಯಂಡ್ ಕ್ಲೀನ್ ಅಂತ ಹೇಳ್ತೀವಿ, ಇದೆಲ್ಲ ನಿಮ್ಮಲ್ಲಿ ಜಾಸ್ತಿ ಇರುತ್ತೆ. ಜೊತೆಗೆ ಧನ ವೃದ್ಧಿ ಆಗುತ್ತೆ, ನಿಮ್ಮ ಮಾತಿಗೆ ವ್ಯಾಲ್ಯೂಸು ಉತ್ಪತ್ತಿ ಆಗುತ್ತೆ, ಕುಟುಂಬದಲ್ಲಿ ವೃದ್ಧಿಯಾಗಿ ಸಂಖ್ಯೆ ಜಾಸ್ತಿ ಆಗುತ್ತೆ, ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು. IT BT ಸಾಫ್ಟ್ವೇರ್ ಉದ್ಯೋಗಿಗಳಿಗೆ ತುಂಬ ಚೆನ್ನಾಗಿರುತ್ತೆ.
ಹಾರ್ಡ್ ವರ್ಕ್ ಮಾಡೋದಕ್ಕಿಂತ ಸ್ಮಾರ್ಟ್ ವರ್ಕ್ ಮಾಡುವಂತಹ ಕೆಲಸಗಾರರಿಗೆ ಚೆನ್ನಾಗಿರುತ್ತೆ. ಸಿನಿಮಾ ನಟ ನಟಿಯರಿಗೆ ಉನ್ನತವಾದಂಥ ಸ್ಥಾನ, ರೈತರಿಗೆ ಉತ್ತಮವಾದಂಥ ಅಭಿವೃದ್ಧಿ, ಕೂಲಿ ಕೆಲಸ ಮಾಡುವಂಥವ್ರಿಗೆ ಮತ್ತು ಕಷ್ಟಪಟ್ಟು ದುಡಿತಾ ಇರ್ತಕ್ಕಂಥವ್ರು ಎಲ್ಲ ವರ್ಗದವರು ಕೂಡ ತುಂಬ ಚೆನ್ನಾಗಿರ್ತೀರ. ಅದರಲ್ಲಿ ಎರಡು ಮಾತಿಲ್ಲ. ಕಾರಣ ಬುಧ ಅನುಕೂಲವಾಗಿದ್ದಾನೆ. ಜೊತೆಗೆ ಬುಧ ವ್ಯಾಪಾರಕಾರಕ ಆದ್ದರಿಂದ ವ್ಯಾಪಾರಿಗಳಿಗೆ ತುಂಬ ಅನುಕೂಲ ಮಾಡ್ತಾನೆ. ವೃಷಭ ರಾಶಿಯ ವ್ಯಾಪಾರಿಗಳಿಗೆ ಈ ತಿಂಗಳು ತುಂಬ ಚೆನ್ನಾಗಿರುತ್ತೆ. ಸ್ಕೂಲ್ಸು, ಕಾಲೇಜಸ್ಸು, ಟ್ಯುಟೋರಿಯಲ್ ಸೆಂಟ್ರು ಮತ್ತು ವಿದ್ಯಾರ್ಥಿಗಳು ಎಲ್ಲರಿಗೂ ವಿದ್ಯಾಕ್ಷೇತ್ರದ ಎಲ್ಲರಿಗೂ ಎಕ್ಸಾಂಪಲ್ ಹೇಳಿದರೆ ಸ್ಟೇಷನರಿ, ನಾವೇನು ತೊಗೋತೀವಿ ಸ್ಟೇಷನರಿ ಇಲ್ಲ, ಪೆನ್ನು, ಪೇಪರು, ಪೆನ್ಸಿಲ್ಲು, ರಬ್ಬರು, ಶಾರ್ಪ್ನರು, ಎಕ್ಸಾಮ್ ಶೀಟ್ಸು, ವೈಟ್ ಶೀಟ್ಸು, ನೋಟ್ಬುಕ್ಕು, ಈ ಥರದ್ದೆಲ್ಲ ವಿದ್ಯೆಗೆ ಸಂಬಂಧಪಟ್ಟ ತೊಗೋತೀವಿ. ಹಾಗಾಗಿ ವಿದ್ಯೆಗೆ ಸಂಬಂಧಪಟ್ಟಂಥ ದಾರಿಯಲ್ಲಿ ವ್ಯಾಪಾರ ಇದ್ದರೂ ಕೂಡ ಸ್ಟೇಷನರಿ ಕೂಡ ಎಕ್ಸಾಂಪಲ್ ನಿಮಗೆ ಸಕ್ಸಸ್ ಆಗುತ್ತೆ, ಚೆನ್ನಾಗಿರುತ್ತೆ ಈ ತಿಂಗಳು ವೃಷಭ ರಾಶಿಯವರಿಗೆ. ಇನ್ನು ರಾಶಿಯಿಂದ 8ನೇ ಮತ್ತು 11ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಗುರು ನಿಮ್ಮ ರಾಶಿಯಲ್ಲೇ ಇದ್ದಾರೆ. ಗುರು ಬಲ ಇಲ್ಲ ನಿಮಗೆ ವೃಷಭ ರಾಶಿಯವರಿಗೆ, ಆದರೆ ಗುರು ನಿಮ್ಮ ರಾಶಿಯಲ್ಲಿರ್ತಕ್ಕಂಥದ್ದು ಸಂತೃಪ್ತಿ ಆದಂಥ ಜೀವನ, ಸಂತೋಷವಾದಂಥ ಸಂಗತಿ. ಗುರು ನಿಮ್ಮ ಮನೇಲಿದ್ದಾಗ ಕೆಟ್ಟದ್ದು ಬರಲಿಕ್ಕೆ ಬಿಡಲ್ಲ, ಒಳ್ಳೆಯದು ಬರಲಿಕ್ಕೆ ಸ್ವಲ್ಪ ಸಪೋರ್ಟ್ ಮಾಡಲ್ಲ. ಹಾಗಾಗಿ ನಿಮ್ಮ ಪ್ರಯತ್ನ ಹೆಚ್ಚಿರಬೇಕು. ಆ ಪ್ರಯತ್ನಕ್ಕೆ ಫಲ ಅನ್ನುವಂಥದ್ದು ಭಗವಂತ ತೃಪ್ತಿಯಾಗಿ ಕೊಡ್ತಾನೆ. ರಾಶಿಯಿಂದ 9 ಮತ್ತು 10ನೇ ಮನೆ ಅಧಿಪತಿಗಳಂತ ಶನಿ ದಶಮದಲ್ಲಿದ್ದಾರೆ. ದಶಮಾಧಿಪತಿ ದಶಮದಲ್ಲಿರ್ತಕ್ಕಂಥದ್ದು ಒಳ್ಳೆಯದು. ಉದ್ಯೋಗದಲ್ಲಿ ಸ್ಥಿರತ್ವ ಕಾಣುವಂಥದ್ದು, ನೂತನ ಉದ್ಯೋಗ ಪ್ರಾಪ್ತಿ ಇರುತ್ತೆ. ಪ್ರಯತ್ನ ಪಟ್ಟರೆ ನೀವು ಉದ್ಯೋಗವನ್ನು ಸ್ವಿಚ್ ಮಾಡ್ಬೋದು. ಯಾವುದಕ್ಕೂ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ತೋರಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದು. ನೋಡಿ, ಸೂರ್ಯ ದ್ವಿತೀಯ ಭಾವದಲ್ಲಿದ್ದರೆ ಏನು ಫಲ ಅನ್ನುವಂಥದ್ದು ನಾವು ನೋಡಲಿಲ್ಲ. 2ನೇ ಮನೆಯಲ್ಲಿ ಸೂರ್ಯ ಇದ್ದಾಗ ಸಬಲ, ಶೌರ್ಯ, ಶ್ರಿಯ, ಮುದಾರಂ, ಸ್ವಜನ ಶತ್ರುಂ ಸಹ ಗಜಃ. ದ್ವಿತೀಯದಲ್ಲಿ ಸೂರ್ಯನಿದ್ದರೆ ಶತ್ರುವಿನ ಸ್ಥಾನದಲ್ಲಿದ್ದರೆ ಕೆಟ್ಟದ್ದು, ಮಿತ್ರನ ಸ್ಥಾನದಲ್ಲಿದ್ದರೆ ವಿದ್ಯೆ, ವಿನಯತೆ ಮತ್ತು ಧನ ವೃದ್ಧಿಯಾಗಿ ಮಾತುಗಳು ಚೆನ್ನಾಗಿ ಆಡುವಂಥದ್ದು, ಹಾಸ್ಯ ಪ್ರಜ್ಞೆ ಹೆಚ್ಚಿರುತ್ತೆ. ಹಾಗೆ ವೃಷಭ ರಾಶಿಯವರಿಗೆ ಮಿಥುನ 2ನೇ ಮನೆಯಲ್ಲಿದ್ದಾಗ ಏನು ಫಲ? ಮಿಥುನದಲ್ಲಿ ಬುಧ ಇದ್ದಾರೆ. ವೃಷಭ ರಾಶಿಗೆ 2ನೇ ಮನೆ ಏನು ಹೇಳುತ್ತೆ? ದೀರ್ಘಾಯುಜ ಜನ್ಮಾನಿ ಜ್ಞೇಯಧುರ ಚತುರವಾಕ್ ಸರ್ವಶಾರ್ಥಾತ್ರ ಬೋಧ ಸ್ಯಾದ್ಭುಗ್ಧ್ಯೋಪಾರ್ಜಿಸಸ್ತ್ವ ಕವಿರ ಮಲವಚ ವಾಚಿ ಮಿಷ್ಟಾನ್ನ ಭೋಕ್ತಂ. ರಾಶಿಯಲ್ಲಿ ಬುಧ 14ನೇ ತಾರೀಕುವರೆಗೂ ಇರ್ತಾರೆ. ಜಾತಕರು ಅಂದರೆ ಯಾರ್ಯಾರು ವೃಷಭ ರಾಶಿಯವರು ದೀರ್ಘಾಯುಷ್ಯ, ವಾಕ್ಚಾತುರ್ಯ, ಮಧುರ ಭಾಷೆಗಳು, ಸಕಲ ಶಾಸ್ತ್ರ ಕೋವಿದರು ಇದಾಗ್ತಾರೆ. ದ್ವಿತೀಯದಲ್ಲಿ ಬುಧ ಇದ್ದರೆ ಬುದ್ಧಿ ಬಲದಿಂದ ಧನ ಸಂಪಾದನೆ ಮಾಡುತ್ತಾರೆ, ಕವಿಗಳಾಗ್ತಾರೆ, ನ್ಯಾಯಯುತವಾದಂಥ ವಚನ ನುಡಿಯುತ್ತಾರೆ, ಮೃಷ್ಟಾನ್ನ ಭೋಜನ ಪ್ರಿಯರಾಗ್ತಾರೆ. ಒಳ್ಳೆ ಊಟ, ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿರ್ತಾರೆ, ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜನರಲೈಸ್ ಆಗಿ ಕೆಲವೊಂದು ವಿಚಾರಗಳನ್ನು ನೋಡೋದಾದರೆ ನಿಮಗೆ ನವೀನ ವಸ್ತ್ರಾಭರಣಗಳು ಸೌಖ್ಯ ಒದಗಿ ಬರಲಿದೆ. ಸಂಗೀತದ ಹಾದಿಯಲ್ಲಿ ಅಥವಾ ಕಲೆ ಪೋಷಕದ ಹಾದಿಯಲ್ಲಿ ನಿಮಗೆ ಅಭಿವೃದ್ಧಿ ಆಗುತ್ತೆ. ಕುಟುಂಬದೊಂದಿಗೆ ವಿನೋದ ಅವಕಾಶಗಳು ಪ್ರಾಪ್ತಿಯಾಗುತ್ತೆ. ದ್ರವ್ಯ ಲಾಭಗಳು, ಪ್ರಭುತ್ವದಿಂದ ಆದಾಯ ಪಡೆಯುವಿರಿ ಅಂದರೆ ಗೌರ್ಮೆಂಟ್ ಜಾಬು, ಗೌರ್ಮೆಂಟಿಂದ ನಿಮಗೆ ಅನುಕೂಲ. ರತ್ನಗಳ ಆಭರಣಗಳ ವ್ಯಾಪಾರಿಗಳಿಗೂ ಕೂಡ ಅನುಕೂಲ ಇದೆ, ಅದನ್ನು ಕೊಳ್ಳುವಂಥ ಸಾಧ್ಯತೆಯೂ ಇದೆ. ಆಮೇಲೆ ಈ ಸ್ಪೋರ್ಟ್ಸಲ್ಲಿ ಸಕ್ಸಸ್ ಜಾಸ್ತಿ ಇದೆ. ಜೊತೆಗೆ ಕುಟುಂಬದೊಡನೆ ಅನುಕೂಲಗಳು ಹೆಚ್ಚಾಗಿರುತ್ತೆ. ನಾಯಕತ್ವದ ಗುಣಗಳು ವೃಷಭ ರಾಶಿಯವರಿಗೆ ಹೆಚ್ಚು ಸಿಗುತ್ತೆ. ಸ್ನೇಹಿತರುಗಳಿಂದ ಲಾಭ ಪ್ರಾಪ್ತಿ, ವ್ಯಾಪಾರದಲ್ಲಿ ವೃದ್ಧಿ, ಶತ್ರು ವರ್ಗಗಳಿಂದ ನಿಮಗೆ ಜಯಪ್ರಾಪ್ತಿ, ಕೋರ್ಟು ಕಚೇರಿ ಇತ್ಯಾದಿಗಳಿಂದ ನಿಮಗೆ ಸಕ್ಸಸ್ ಕಾಣ್ತೀರ. ಧೈರ್ಯ ವೃದ್ಧಿ ಆಗುತ್ತೆ, ಅದೃಷ್ಟ ಮೂಡಿ ಬರುತ್ತೆ. ಇದೆಲ್ಲ ಪಾಸಿಟಿವ್. ಮಾತಿನಲ್ಲಿ ಭಾಳಷ್ಟು ವ್ಯತ್ಯಾಸಗಳನ್ನು ಕಾಣ್ತೀರ. ಪ್ರಯಾಣ ಹೆಚ್ಚಿರುತ್ತೆ. ಜೀವನ ಸಂಗಾತಿ ನಿಮಗೆ ತುಂಬ ಖುಷಿಯನ್ನು ಕೊಡ್ತಾಳೆ. ಅದರ ಜೊತೆಗೆ ಶುಕ್ರ ಸಂಚಾರ ದ್ವಿತೀಯದಲ್ಲಿ ಸಂಪತ್ತು ವೃದ್ಧಿ ಅಂತ ಹೇಳ್ಬೋದು. ಆನಂದ, ವಿದ್ಯೆ ಎಲ್ಲಿ ಹೆಚ್ಚು ವಿಜಯತ್ವ, ವಿವಾಹ ಅವಕಾಶಗಳು ಕೂಡಿ ಬರುತ್ತೆ. ವ್ಯಾಪಾರದಲ್ಲಿ ವೃದ್ಧಿಯಾಗಿ ಸಂತೋಷವಾದ ಜೀವನವನ್ನು ಪಡೆಯಲು ಸಂದೇಹವೇ ಇಲ್ಲ. ಓವರಾಲ್ ನೋಡಿದಾಗ ಸುಬ್ರಹ್ಮಣ್ಯನ ಗಾಯತ್ರಿ ಪ್ರಾರಂಭದಲ್ಲೇ ಹೇಳಿದೆ, ಓಂ ಸುಬ್ರಹ್ಮಣ್ಯಾಯ ನಮಃ ಅಥವಾ ತತ್ಪುರುಷಾಯ ವಿದ್ಮಹೆ ಮಹಾಸೇನಾಯ ಧೀಮಹಿ ತನ್ನ ಷಣ್ಮುಖ ಪ್ರಚೋದಯಾತ್ ಹೇಳುವ ಗಾಯತ್ರಿ, ಇದನ್ನು ಪ್ರತಿನಿತ್ಯ ಜಪ ಮಾಡಿದರೆ ಸಾಕು, ನಿಮಗೆ ಒಳ್ಳೆಯದಾಗುತ್ತೆ. ಯಾವುದಕ್ಕೂ ಬೇಕು ಅಂದರೆ ನಿಮ್ಮ ಮೂಲ ಜಾತಕವನ್ನು ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ಹೈಯರ್ ಅಸ್ಟ್ರಾಲಜಿ, ವೇದಿಕ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿಸೋದ್ರಿಂದ ಕೂಡ ಮತ್ತಷ್ಟು ಲಾಭ ಪಡಿಬೋದು. ವೀಕ್ಷಕರೇ, ಒಂದು ಗಮನಾರ್ಹವಾಗಿರ್ತಕ್ಕಂಥ ಒಂದು ವಿಷಯ,
ಯಾವುದೇ ರೀತಿಯಾಗಿ ಕಮರ್ಷಿಯಲ್ ಆಗಿ ಯೋಚನೆ ಮಾಡದೆ ಎರಡನೇ ಮದುವೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ನೀವು ಯಾರಾದರೂ ಎರಡನೇ ಮದುವೆ ಮಾಡಿಕೊಳ್ಬೇಕು, ನನ್ನ ಮಗನಿಗೆ ನನ್ನ ಮಗಳಿಗೆ ಎರಡನೇ ಮದುವೆ ಮಾಡಬೇಕು, ಮೊದಲನೇ ಮದುವೆಯಲ್ಲಿ ತುಂಬ ನೋವು ತಿಂದಿದ್ದೀವಿ, ದುಃಖ ಪಟ್ಟಿದ್ದೀವಿ, ತುಂಬ ಅನುಭವಿಸ್ಬಿಟ್ಟಿದ್ದೀವಿ ಅನ್ನೋಂಥವ್ರು ಈ ಕೆಳಕಂಡ ಅಂತ ಒಂದು ನಂಬರ್ ಇದೆ 8431384001 ಈ ನಂಬರ್ಗೆ ನೀವು ಫೋನ್ ಮಾಡಿ ನಿಮ್ಮ ಡೀಟೇಲ್ಸ್ ಎಲ್ಲ ಕಳಿಸ್ಕೊಟ್ಟು ನೀವು ಅದನ್ನು ಇದು ಮಾಡಿಸ್ಕೊಳ್ಳಿ, ಏನು ನೋಟ್ ಮಾಡಿಸ್ಕೊಳ್ಳಿ. ಫ್ರೀ, ಯಾವುದೇ ₹1 ದುಡ್ಡಿಲ್ಲ, ಖರ್ಚಿಲ್ಲ, ಏನೂ ಇಲ್ಲ, ಕಮರ್ಷಿಯಲಾಗಿ ನಾನು ಮಾಡ್ತಿಲ್ಲ. ನನ್ನ ಆತ್ಮತೃಪ್ತಿಗೋಸ್ಕರ ನೊಂದವರಿಗೆ ಮತ್ತೆ ಜೀವನವನ್ನು ಕೊಡೋದಕ್ಕೆ ನನ್ನೊಂದು ದಾರಿ ಆದರೆ ನನಗೆ ನನ್ನ ಕುಟುಂಬಕ್ಕೆ ಭಗವಂತ ಒಳ್ಳೇದು ಮಾಡ್ತಾನೆ ಅನ್ನೋದು ನಾನು ನಂಬಿದ್ದೀನಿ. ಹಾಗಾಗಿ ಎರಡು ಮದುವೆಗೆ ಸಂಬಂಧಪಟ್ಟಂಥ ಹುಡುಗ ಹುಡುಗಿ ಬೇಕು ಅನ್ನೋದಾದರೆ ಈ ನಂಬರ್ಗೆ ಫೋನ್ ಮಾಡಿ ಬಯೋಡೇಟಾ ಡೀಟೇಲ್ ಕಳಿಸ್ಕೊಡಿ. ಇಲ್ಲಿ ಸುಮಾರು ಜನ ಬರ್ತಾರೆ ಹೋಗ್ತಾರೆ. ಬಂದವ್ರಿಗೆ ಜಾತಕ ಚೆನ್ನಾಗಿದ್ದರೆ ಆಪೋಸಿಟ್ ಜಾತಕಗಳನ್ನ ಸೇರಿಸಿ ಒಂದು ವಿವಾಹ ಮಾಡಲಿಕ್ಕೆ, ಒಂದು ಹೊಸ ಜೀವನ ಕೊಡಲಿಕ್ಕೆ ನಮ್ಮದು ಒಂದು ಪ್ರಯತ್ನ ಮಾಡೋಣ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅಂಥವರು ನೀವು ಫೋನ್ ಮಾಡಿ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ. ಖಂಡಿತವಾಗ್ಲೂ ಅದು ಬೇಕಾದಂಥ ಸಹಾಯವನ್ನು ನಾನು ಮಾಡ್ತೇನೆ. ಆ ಫಲ ನೀವು ಮದುವೆ ಮಾಡ್ಕೊಂಡ್ಮೇಲೆ ನನಗೆ ಭಗವಂತ ಪುಣ್ಯ ಕೊಡ್ತಾನೆ. ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.